Hey. ಚೂರಿಂದ ನಾವು ಚೂರು ಸ್ವಲ್ಪ LCD ನಗಣ ಇಬ್ಬರು ಜನ ಬಂದಿದ್ದಾರೆ. ತಾವೆಲ್ಲ ಗೊತ್ತೇನೆ ಸಣ್ಣ ಸೈಟ್ ಹೋಗಿದೆ, ಆ ಸೈಟಿಗೆ ನೋಡೋಕೆ ಬಂದಿದ್ದಾರೆ. ಇಬ್ಬರು ವ್ಯಕ್ತಿಗಳು ಯಾರಂತ ನಮಗೆ ಇನ್ನೂ ಸ್ಪಷ್ಟ ಆಗಿರಲಿಲ್ಲ. ಆದರೆ ಅಕ್ಕಪಕ್ಕ ಮನೆಯವರು ನೋಡಿದ್ದಾರೆ. ಆ ಸಮಯದಲ್ಲಿ ಇಬ್ಬರು ಮಾತಾಡಿಕೊಂಡು ಸೈಟ್ ಬಗ್ಗೆ ಮಾತಾಡಿಕೊಂಡು ಆ ಸಮಯದಲ್ಲಿ ನೇಬರ್ಸ್ ಎಲ್ಲ ಹೊರಗಡೆ ಹೋಗಿದ್ದಾರೆ. ಅದಾದಮೇಲೆ ಅವ್ರಿಗೆ ಶಬ್ದ ಬಂದು ನೋಡಾದ್ಮೇಲೆ ಒಬ್ಬರು ಹೊರಗಡೆ ಬಿದ್ದಿದ್ರು, ಒಬ್ಬರು ನೋಡಿದ್ದಾರೆ. ಅದ್ರ ಮೇಲೆ ನಾವು ತನಿಖೆಯನ್ನು ಮುಂದುವರಿಸಿದಾಗ ಒಬ್ಬರು ಯಾರು ಬಾಡಿ ಹೊರಗಡೆ ಅವ್ರಿಗೆ ತಲೆಯಲ್ಲಿ ಫಾರೆನ್ಸಿಕ್ ಮತ್ತು ಇನ್ನೊಬ್ಬರಿಗೂ ಫೈರ್ ಮಾಡಿ ಅವರು ಸ್ವತಃ ಯಾರು ಎಲ್ಲಿ ಅವರು ಅಂತ ನಮಗೆ ಇನ್ನೂ ಸ್ಪಷ್ಟವಾಗಿ ಮಾಹಿತಿ ಇಲ್ಲ. ತಮಗೆಲ್ಲ ಗೊತ್ತಿದ್ದಲ್ಲಿ ಕಾರ್ ರಿಜಿಸ್ಟ್ರೇಷನ್ ನಂಬರ್ ಮೈಸೂರು ರಿಜಿಸ್ಟ್ರೇಷನ್ ನಂಬರ್ ಆಗಿದೆ. ಆದರೆ ಅದು ಒಂದು ವೇಳೆ ಹಾಸನಕ್ಕೆ ಏನಾದರೂ ಟ್ರಾನ್ಸ್ಫರ್ ಆಗಿದೆಯಾ ಇಲ್ಲ ಅದರಿಂದ ನಾವು ಇರೋರು ನೋಡೋದ್ರ ಪ್ರಕಾರ ಒಂದು 12-12:30 ಟೈಮ್ ಬೆಳಿ ಅಂತ ಹೇಳ್ತಾರೆ. ಬಟ್ ನಾವು ಇದು ಸ್ಪಷ್ಟತೆ ಯಾರಾದ್ರೂ ಬಂದಿದ್ದಾರಾ ಯಾವ ತರ ಹತ್ಯೆ ಮಾಡಿರೋದು ಯಾವ ತರ ಆ ತರದ್ದು ಏನಾದ್ರು ಇವರಿಬ್ರು ಬಿಟ್ಟು ಬೇರೆ ಯಾರು ನೋಡಿಲ್ಲ. ಅಕ್ಕಪಕ್ಕದಲ್ಲಿ ಮನೆಗಳಲ್ಲಿ CC ಕ್ಯಾಮೆರಾ ಇದೆ, ಅದನ್ನೇನಾರ ಪರಿಶೀಲನೆ ಮಾಡ್ತಿದ್ರೆ ಮಾಡ್ತಾ ಇದ್ದೀವಿ. ಬಟ್ ಪ್ರಾಥಮಿಕ ತನಿಖೆಗೆ ಬರೀ ಅವರಿಬ್ರು ಮಾತ್ರ ಬಂದಿದ್ದಾರೆ ಅಂತ ನಮಗೆ ಮಾಹಿತಿ. ಅವರೇ ಗುಂಡಿನ ದಾಳಿ ಮಾಡ್ಕೊಂಡಿದ್ದಾರೆ ಅಂತ ನಮ್ಗೆ ಪ್ರಾಥಮಿಕ ತನಿಖೆಗೆ ಅವರಿಬ್ರು ಗುಂಡಿನ ದಾಳಿ ಮಾಡೋ ಸಾಧ್ಯತೆ ಇದೆ. ಅಂದ್ರೆ ಒಬ್ರು ಫಸ್ಟ್ ಶೂಟ್ ಮಾಡಿ ಇನ್ನೊಂದು ಸೆಲ್ಫ್ ಮಾಡ್ಕೊಂಡು ಸಾಧ್ಯತೆ ಅಂತೂ ಜಾಸ್ತಿ. ಮೈಸೂರು ಗಾಡಿನ ಮೇಡಮ್ ಅದು ಯಾವ ವಿಷಯಕ್ಕೆ ಅಂತ ಏನಾರು ಯಾವ ವಿಚಾರಕ್ಕೆ ಅಂತ ಮೇಡಮ್? ಈಗ ರಿಜಿಸ್ಟ್ರೇಷನ್ ಬಂದು ಮೈಸೂರು ಗಾಡಿ ಅಂತ ರಿಜಿಸ್ಟ್ರೇಷನ್ ಅಲ್ಲಿ ಬರ್ತದೆ. ಆದ್ರೆ ಅದು ಒಂದು ಬೇರೆ ಕಡೆ ಏನಾದ್ರು ಟ್ರಾನ್ಸ್ಫರ್ ಆಗಿದೆಯಾ ಇಲ್ಲ ಒಂದು ಕಡೆ ರಿಜಿಸ್ಟ್ರೇಷನ್ ಆಗಿಲ್ಲ ಬೇರೆ ಕಡೆ ಟ್ರಾನ್ಸ್ಫರ್ ಆಗಿದ ಬಗ್ಗೆ ನಾವು ಸ್ಪಷ್ಟತೆ ಸದ್ಯಕ್ಕೆ ನಾವು ಒಂದು ವೆಪನ್ ಅನ್ನು ನಮ್ಗೆ ಕಂಡು ಬರ್ತಾ ಇದೆ, ಕಾರ್ ಒಳಗಡೆ ಕಂಡು ಬರ್ತಾ ಇದೆ. ಬಟ್ ನಾವು ಪೂರ್ಣವಾಗಿ ತನಿಖೆ ಮಾಡಬೇಕಾಗ್ತದೆ. ಯಾವ ರೀತಿ ವೆಪನ್ ಪಿಸ್ತೂಲ್ ವಿ ಹ್ಯಾವ್ ಟು ಸಿ ಇಟ್. ದಿ ಬ್ಯಾಲಿಸ್ಟಿಕ್ ಎಕ್ಸ್ಪರ್ಟ್ಸ್ ಅಂಡ್ ಫಾರೆನ್ಸಿಕ್ ಎಕ್ಸ್ಪರ್ಟ್ಸ್ ಬಂದಿದ್ದಾರೆ. ಅವ್ರು ನೋಡ್ಕೊಂಡು ನಮ್ಗೆ ಸದ್ಯಕ್ಕೆ ಏನು ಗೊತ್ತಾಗಿದೆಯಾ? ಒಬ್ರು ಏನು ಸದ್ಯಕ್ಕೆ ನಮಗೆ ಗಾಡಿ ಮಾತ್ರ ಮೈಸೂರು ರಿಜಿಸ್ಟ್ರೇಷನ್ ಅಂತ ಗೊತ್ತಾಗ್ತದೆ. ಗಾಡಿ ರಿಜಿಸ್ಟ್ರೇಷನ್ ಗೊತ್ತಾಗ್ತದೆ. ಬಟ್ ಒಂದ್ ವೇಳೆ ಅವ್ರು ಇಲ್ಲಿ ಏನಾದ್ರು ಟ್ರಾನ್ಸ್ಫರ್ ತಗೊಂಡಿದ್ದೀರಾ ಹಾಸನವರ ಇಲ್ಲ ಅಕ್ಕಪಕ್ಕ ಜಿಲ್ಲೆಯವರ ನಾವು ಅದನ್ನು ನಾವು ತನಿಖೆ ಮಾಡಬೇಕಾಗಿದೆ. ಮೇಡಮ್ ಅವರು ಈ ಪ್ಲೇಸಿಗೆ ಬಂದಿದ್ದಾರೆ ಅಂದ್ರೆ ಇಲ್ಲಿ ಸಂಬಂಧಪಟ್ಟವರು ಯಾರು ಅವರಿಗೆ ಗೊತ್ತಿದ್ದವರು ಪರಿಚಯದವರು ಯಾರು ಇಲ್ವಾ ಸ್ಥಳದಲ್ಲಿ? ಒಂದು ಸೈಟ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನೋಡಕ್ಕೆ we are investigating maybe around 40 to 45 ಇರಬಹುದು. ಬಟ್ ನಾವು ಬೋತ್ ಆನ್ ದ ಲುಕ್ ಆಫ್ ಇಟ್ ಪ್ರೈಮರಿ ನೋಡುವಾಗ 40 to 45 ಅನಿಸ್ತಾ ಇದೆ. ಬಟ್ ನಾವು ನೋಡಬೇಕು ಬುಲೆಟ್ ಎಲ್ಲೆಲ್ಲಿ ಬಿದ್ದಿದೆ ಮೇಡಮ್? ಈಗ ಇಬ್ಬರು ಒಬ್ಬರಿಗೆ ಹೆಡ್ ಇಂಜುರಿ ಆಗಿದೆ, ಅದೊಂದು ಸ್ಪಷ್ಟತೆ ಇದೆ. ಇನ್ನೊಬ್ಬರಿಗೆ ಎಲ್ಲೆಲ್ಲಿ ಇಂಜುರಿ ಆಗಿದೆ ಅಂತ ನಾವು ಎಕ್ಸ್ಪರ್ಟ್ಸ್ ಬರುತ್ತೆ ನಾವು ಒಬ್ಬರು ಗುಂಡು ಹಾಕಿ ಇನ್ನೊಬ್ರು ಅವ್ರಿಗೆ ಸ್ವತಃ ಗುಂಡು ಹಾಕಿದಂಗೆ ಕಂಡು